ಎಲ್ಲ ಗೆಳೆಯರ ಕುಟುಂಬದವರ ಸ್ನೇಹಿತರನ್ನ ನಮಸ್ತೆ. ಮೊದಲನೇದಾಗಿ ರಾಮಮೂರ್ತಿ ಅವರನ್ನ ದರ್ಶನಕ್ಕಾಗಿ ಇಲ್ಲಿ ಮಕ್ಕಳು ವಿಚಾರವಾಗಿ ಒಂದು ಕಾರ್ಯಕ್ರಮ ಅಂತ ನನಗೆ ಒಂದು 3 ದಿನ ಹಿಂದೆ ಒಂದು ರಾಮಮೂರ್ತಿ ಹೇಳ್ತಾರೆ. ಅಲ್ಲಿ ಹೋದಾಗ ಇನ್ನೊಂದು ಕಾರ್ಯಕ್ರಮ ಆಗಬೇಕು. ನನಗೆ ಆಕ್ಚುಲಿ ಮನೆ ಬಿಡೋ ತನಕ ಎಷ್ಟು ದೊಡ್ಡ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಅಂತ ನನಗೆ ಗೊತ್ತಿಲ್ಲ. ರಾಮಮೂರ್ತಿ ತಂದಿದ್ದಾರೆ ಮಕ್ಕಳ ಕಾರ್ಯಕ್ರಮ ಅಂತ ನಾನು ಬರ್ತೀನಿ ಅಷ್ಟೇ ನನಗೆ ಗೊತ್ತಿದ್ದೀನಿ. ಇಲ್ಲಿ ಬಂದಲ್ಲಿ ನೋಡಿದ್ರೆ ಇಲ್ಲಿ ಜೈಲನ್ನು ಸೇರಿದೆ. ಇಲ್ಲಿ ಒಂದು ಒಳ್ಳೆಯ ಕೆಲಸ ಯೂಟ್ಯೂಬ್ ಕೂಡ ಹೇಳ್ತಾರೆ. 12 ವರ್ಷಗಳ ಕಾಲದಿಂದ ಏನ್ ಮಾಡ್ಕೊಂಡ್ಬರ್ತಾರೆ ರಾಮಮೂರ್ತಿ ಅವರು. ಮಕ್ಕಳಿಗೋಸ್ಕರ ತಾವು ಸಮಾಜಕ್ಕೋಸ್ಕರ ತಾವು ಮಾಡ್ತಾರೆ. ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನಾನು ನೋಡಿರೋದು ಸೊಸೈಟಿಯಲ್ಲಿ ಇಬ್ಬರು ಪ್ರೀತಿ ಕೆಲಸ ಬಹಳ ಕಷ್ಟ ಇದೆ. ಒಂದು ಮಹಿಳೆಯರು ಒಂದು ಮಕ್ಕಳು ಇಬ್ಬರು ಪ್ರೀತಿ ಸಂಪಾದಿಸಬೇಕಾದ್ರೆ ನಾವೆಲ್ಲ ತುಂಬಾ ಕೆಲಸ ಮಾಡಿರ್ಬೇಕು. ನಾವು ಮಾಡಿದ್ದೀವಿ ಅನ್ಸುತ್ತೆ. ಇಷ್ಟು ಪ್ರೀತಿ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಮಾತಾಡ್ಬೇಕಾದ್ರೆ ನಾವು ಹೇಳ್ತಾ ಇದ್ದೀವಿ ಅನಾಥ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀವಿ. ಸರ್ ಯಾರು ಅನಾಥ ನೀವು ಬಂದರೆ ಅವ್ರ ಅನಾಥ ಆಗ್ತಾರೆ. ನಾವಿರ್ಬೇಕಾದ್ರೆ ಅವ್ರು ಕೂಡ ಇಲ್ಲ ಅಂತ ನಾವು ಕೂಡ ಮಾತಾಡ್ತೀವಿ. ಇಲ್ಲಿ ಸಂಸ್ಕೃತಿಗೆ ನಿಜವಾದಂಥ ನಮ್ಮ ಸ್ವಾಮಿಗಳ ಜೊತೆ ಅವ್ರ ಮುಂದೆ ಮಾತಾಡೋದಕ್ಕೆ ತುಂಬ ತಗೊಳ್ಳೋದಿಲ್ಲ. ಅವ್ರ ಪಕ್ಕ ಅವ್ರು ತುಂಬ ಕೆಲಸ ಮಾಡೋದಂತ ಒಂದು ಮಾತು. ಅವರ ಸೋಷಿಯಲ್ ವರ್ಕ್ ಅಂದರೆ ಎಲ್ಲರೂ ಅವ್ರ ಪಕ್ಕದಲ್ಲಿ ಒಂದು ಜಾಗ ಮಾಡಿ ಕೂರಿಸಿದ್ದೀವಿ. ಥ್ಯಾಂಕ್ ಯು ಅಂತ ಹಾಗೆ ಸತೀಶ್ ರೆಡ್ಡಿ ಅವರೇ ಚಲಿಸಿ ನೀವು ಮಾತಾಡೋದಕ್ಕೆ ನನ್ನ ಮಧ್ಯ ಬಂದೆ. ಮೀಡಿಯಾದಲ್ಲಿ ನೀವು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾರೆ. ಯಾವಾಗ ಬಂದಾಗಿದೆ ಅಂತ ಒಂದು ಎಕ್ಸ್ಪ್ರೆಷನ್ ಎಲ್ಲರಿಗೂ ಚೆನ್ನಾಗಿರ್ತದೆ. ಈ ಕಾರ್ಯಕ್ರಮ ಮಾಡಿ ಎಲ್ಲರೂ ಸೇರಿಸಿರುವಂತ ರಾಮಮೂರ್ತಿಯವರಿಗೆ ಒಂದು ಸತಿ ಅಲ್ಲಿಂದಲೇ ಜೋರ ಚಪಾಳೆ ತಟ್ಟಿದೆ. ಆಮೇಲೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಬರಬೇಕಾದ್ರೆ ತುಂಬಾ ಜನ ಮಹಿಳೆ ಬೀಳ್ತಾ ಇದ್ವಿ. ಬಟ್ ನಾನು ನೋಡಿದ್ದೇನೆ ಮಹಿಳೆ ಸಿಬ್ಬಂದಿಯರು ಇವೆಲ್ಲರಿಗೂ ಥ್ಯಾಂಕ್ಸ್ ಅಮ್ಮ. ನಿಜವಾಗ್ಲೂ ಗಂಡ್ಮಕ್ಳಿಗೆ ನೆಟ್ಟೆ ಕೆಲಸ ಮಾಡ್ಕೊಂಡು ಪ್ರತಿ ಪೊಲೀಸ್ ಸಿಬ್ಬಂದಿಗಳಿಗೆ ಥ್ಯಾಂಕ್ ಯು ಸರ್. ಮೊದಲೆಲ್ಲ ಏನು ನಮ್ಮ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾರೆ. ಮಾಧ್ಯಮ ಮಿತ್ರರಿಗೆ ಬಂದಿದ್ದೀವಿ ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಆಗ ಒಳ್ಳೆಯದಿದೆ ಸರ್. ಒಳ್ಳೆ ಕೆಲಸ ನಿಮಗೆ ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.